ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಈಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಮೊದಲನೇದಾಗಿ, ಹಿ ಈಸ್ ಎ ಡಾಕ್ಟರ್ ಅಂದರೆ ಈಸ್, ಆಮ್, ಆರ್, ವಾಸ್, ವರ್ ಬಳಸೋ ರೀತಿಯನ್ನು ತಿಳ್ಕೊಳ್ಳೋಣ. ಇದನ್ನು ಯುಸೇಜ್ ಅಂತ ಕರಿತೀವಿ. ಇದ್ರ ಬಗ್ಗೆ ಬಂದರೆ ನಮಗೆ ಎಕ್ಸಾಮ್ಸಲ್ಲಿ ಅಪ್ಲಿಕೇಶನ್ಸ್ ಬಗ್ಗೆ ಅರ್ಥ ಆಗುತ್ತೆ. ಹಿ ಈಸ್ ಎ ಡಾಕ್ಟರ್, ಅವರೊಬ್ಬ ಡಾಕ್ಟ್ರು ಆಗಿದ್ದಾರೆ. ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡೋದಾದರೆ ಇದು ಕೊನೆಗಡೆ ಬರುತ್ತೆ. ಹಿ ಅಂದರೆ ಅವರು ಅಥವಾ ಅವನು, ಎ ಡಾಕ್ಟರ್ ಒಬ್ಬ ಡಾಕ್ಟರ್ ಆಗಿದ್ದಾರೆ. ಶಿ ಈಸ್ ಎ ಲಾಯರ್, ಅವರೊಬ್ಬ ಲಾಯರ್ ಆಗಿದ್ದಾರೆ. ಕನ್ನಡ ಸ್ಟ್ರಕ್ಚರ್ಗೆ ಇಂಗ್ಲೀಷ್ ಸ್ಟ್ರಕ್ಚರ್ಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಸಬ್ಜೆಕ್ಟ್, ವರ್ಬ್, ಫ್ರೇಸ್ ಅಥವಾ ಆಬ್ಜೆಕ್ಟ್ ಬರುತ್ತೆ. ಕನ್ನಡದಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಹಾಗಾಗಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ನಾವು ಟ್ರಾನ್ಸ್ಲೇಟ್ ಬಗ್ಗೆ ಸಹ ಚರ್ಚೆ ಮಾಡೋಣ. ದೇ ಆರ್ ಸ್ಟೂಡೆಂಟ್, ಆರ್ ಎಂಬುದು ಇಲ್ಲಿ ಪ್ಲೂರಲ್ ಆಗಿರೋದ್ರಿಂದ ಸಬ್ಜೆಕ್ಟ್ ಬಂತು. ಐ ಆಮ್ ಎ ಟೀಚರ್, ಆಮ್ ಅನ್ನೋದು ಫಸ್ಟ್ ಪರ್ಸನ್ ಬಂದಾಗ ಪ್ರೆಸೆಂಟ್ ಟೆನ್ಸಲ್ಲಿದ್ದಾಗ ಮಾತ್ರನೇ ಬರುತ್ತೆ, ಬೇರೆ ಯಾವ ಸಂದರ್ಭದಲ್ಲಿ ಆಮ್ ಬರಲ್ಲ. ಎಸ್ಟರ್ಡೇ ಐ ವಾಸ್ ಪ್ಲೇಯಿಂಗ್ ವಿತ್ ಮೈ ಫ್ರೆಂಡ್ಸ್. ಸೊ ಅಲ್ಲಿ ಎಸ್ಟರ್ಡೇ ಬಂದಾಗ ಪಾಸ್ಟ್ ಟೆನ್ಸ್ಗೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ವಾಸ್ ಬಂತು. ಆದರೆ ಪ್ರೆಸೆಂಟ್ ಕಂಟಿನ್ಯೂಸಲ್ಲಾಗಲಿ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಾಗಲಿ ಆಮ್ ಬರುತ್ತೆ. ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಡಾಕ್ಟರ್, ಐ ಆಮ್ ಎ ಟೀಚರ್, ಐ ಆಮ್ ಪ್ಲೇಯಿಂಗ್, ಐ ಆಮ್ ರೈಟಿಂಗ್, ಐ ಆಮ್ ರೀಡಿಂಗ್, ಈ ಥರ ಆಮನ್ನು ನಾವು ಬಳಸ್ತೇವೆ. ಟುಡೇ ಲೆಟ್ us learn applications of be verbs. So here we have got first sentence, yesterday boys dash playing. Whenever we get continuous tenses, either we should use present continuous or past continuous or future continuous. ಅಂದರೆ ಎಸ್ಟರ್ಡೇ ಬಂದಿರೋದ್ರಿಂದ ಘಟನೆ ಆಗೋಗಿದೆ, ಆವಾಗ ನಾವು ವಾಸ್ ಅಥವಾ ವರನ್ನು ಬಳಸಬೇಕು. ಪ್ರೆಸೆಂಟ್ ಟೆನ್ಸ್ ಆಗಿದ್ದರೆ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿದ್ದರೆ ಈಸ್, ಆಮ್, ಆರ್ ಅನ್ನು ಬಳಸಬೇಕು. ಫ್ಯೂಚರ್ ಕಂಟಿನ್ಯೂಸ್ ಆಗಿದ್ದರೆ ಬಿ ಅನ್ನು ಬಳಸಬೇಕು. ಹಾಗಾದರೆ ಇಲ್ಲಿ ಎಸ್ಟರ್ಡೇ ಅನ್ನೋದು ಪಾಸ್ಟ್ ಟೆನ್ಸ್, ಅದರಲ್ಲಿ ಕಂಟಿನ್ಯೂಸ್ ಬಂದಿರೋದ್ರಿಂದ ಇಲ್ಲಿ ಎಸ್ಟರ್ಡೇ ಬಾಯ್ಸ್ ಅಂತ ಬಂದಿದೆ, ಬಾಯ್ಸ್ ಅಂದಾಗ ವರ್ ಅನ್ನು ಬಳಸಬೇಕು. ಸೊ ದ ಆನ್ಸರ್ ಈಸ್ ವರ್. ಈ ಥರ ಕ್ವಶನ್ಸ್ 4 ಆಪ್ಷನ್ಸ್ ಕೊಟ್ಟು ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ನಾವು ಬರೀ ಬಿ ವರ್ಬ್ಸ್ ಅಷ್ಟೇ ಕಲಿತ್ರೆ ಪ್ರಯೋಜನ ಇಲ್ಲ, ಎಲ್ಲಿ ಬಳಸ್ತೀವಿ, ಇದರ ಅನ್ವಯಗಳೇನು, ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ದಿ ಬಿ ವರ್ಬ್ಸ್, ಟುಡೇ ವಿ ಆರ್ ಲರ್ನಿಂಗ್. ಮತ್ತು ಯೂಸೇಜ್ ಅಂತ ಕೂಡ ಹೇಳ್ತೀವಿ, ಯಾವ ಥರ ಬಳಸಬೇಕು ಅಂತ. ಸೆಕೆಂಡ್ ಸೆಂಟೆನ್ಸ್, ನೌ ಚಿಲ್ಡ್ರನ್ ಡ್ಯಾಶ್ ರೈಟಿಂಗ್. ಚೈಲ್ಡ್ ಸಿಂಗ್ಯುಲರ್, ಚಿಲ್ಡ್ರನ್ ಪ್ಲೂರಲ್. ಸೊ ನೌ ಇಸ್ ದಿ ಪ್ರೆಸೆಂಟ್ ಫಾರ್ಮ್, therefore we will have to use here are. Children are writing a test, writing a notes, something. Next, third one, he dash reading a novel. ಇದೊಂದು ಟೈಪ್ ಕೊಡ್ತಾರೆ ಎಕ್ಸಾಮ್ನಲ್ಲಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ ಚಾಪ್ಟರ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಈ ಸಬ್ಜೆಕ್ಟಿಗೆ, ಈ ಟೆನ್ಸ್ಗೆ ಇವೆರಡರಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ನಾವು, ಈಸ್ ಅಥವಾ ಆರ್. ಸೊ ಇಲ್ಲಿ ಹೀ ಬಂದಿದೆ ಸಬ್ಜೆಕ್ಟ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ನಾವೇನನ್ನು ಸೆಲೆಕ್ಟ್ ಮಾಡಬೇಕು, ಈಸನ್ನು ಸೆಲೆಕ್ಟ್ ಮಾಡಿ ಹೀ ಈಸ್ ರೈಟಿಂಗ್, ಹೀ ಆರ್ ರೈಟಿಂಗ್ ಅನ್ನೋದು ತಪ್ಪಾಗತ್ತೆ. ನೆಕ್ಸ್ಟ್ ಒನ್, ಶಿ ಡ್ಯಾಶ್ ಬ್ರಿಂಗಿಂಗ್ ದಿ ಚೇರ್ಸ್. ಸೊ ಇಲ್ಲಿ ವಾಸ್ ಅಥವಾ ವರ್ ಕೊಟ್ಟಿದ್ದಾರೆ, ವಾಸ್ ಅಥವಾ ವರ್ ಎರಡರಲ್ಲಿ ಒಂದನ್ನು ಚೂಸ್ ಮಾಡಬೇಕು. ಸಮ್ಟೈಮ್ಸ್ ಈಸ್ ಅಥವಾ ವಾಸ್ ಕೊಟ್ಟಾಗ ತುಂಬ ತೊಂದರೆ ಆಗುತ್ತೆ, ಆವಾಗ ನಾವು ಫರ್ದರ್ ಸೆಂಟೆನ್ಸ್ ನೋಡಬೇಕು. ಎಸ್ಟರ್ಡೇ, ಟುಡೇ, ನೌ ಅಂತಿದ್ದಾಗ ಅದು ಬೇರೆ ಆಗುತ್ತೆ ಸೀಕ್ವೆನ್ಸ್. ಈಗ ಶಿ ಡ್ಯಾಶ್ ಬ್ರಿಂಗಿಂಗ್ ಚೇರ್ಸ್ ಇಷ್ಟೇ ಕೊಟ್ಟು ಇಲ್ಲಿ ಎರಡರಲ್ಲಿ ಒಂದು ಕೊಡ್ತಾರೆ, ವಾಸ್ ಅಥವಾ ವರ್ ಅಂತ ಕೊಟ್ಟರೆ ಅನ್ಕೋ, ಆಗ ನಾವೇನು ಯೂಸ್ ಮಾಡಬೇಕು, ಹಿಯರ್ ಶಿ ಸಿಂಗ್ಯುಲರ್, ದೇರ್ಫೋರ್ ವಿಲ್ ಹ್ಯಾವ್ ಟು ಯೂಸ್ ಶಿ ವಾಸ್ ಬ್ರಿಂಗಿಂಗ್ ದ ಚೇರ್ಸ್. ಸೊ ಈ ರೀತಿಯಾಗಿ ಯಾವ್ಯಾವಾಗ ನಾವು ಯಾವ ವರ್ಬ್ಗಳನ್ನು, ಬಿ ಫಾರ್ ವರ್ಬ್ಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಉದಾಹರಣೆಗೆ ಈಗ ಬಿ ಫಾರ್ಮ್ಸ್ ಸ್ಪೆಷಲಿ ಈಸ್, ಆಮ್, ಆರ್, ವಾಸ್, ವರ್, ಬಿ, ಬೀನ್, ಬೀಯಿಂಗ್ ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ ನೋಡ್ರಿ, ಒಂದು 3 ಸಂದರ್ಭಗಳಲ್ಲಿ ಬಳಸ್ತೀವಿ. ಮೊದಲನೇದಾಗಿ ಸಿಂಪಲ್ ಸ್ಟೇಟ್ಮೆಂಟ್, ಐ ಆಮ್ ಎ ಟೀಚರ್, ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಡಾಕ್ಟರ್, ಆಮ್ ಬಳಸ್ತೀವಲ್ಲಿ. ಹೀ ಈಸ್ ಎ ಗುಡ್ ಬಾಯ್, ದೇರ್ ಆರ್ ಟ್ರೀಸ್, ಇಟ್ ಈಸ್ ಎ ಬಿಗ್ ಬಿಲ್ಡಿಂಗ್, ದಟ್ ಈಸ್ ಎ ಸ್ಕೂಲ್. ಇಂಥ ಸಂದರ್ಭದಲ್ಲಿ ಸಹ ನಾವು ಬಳಸ್ತೀವಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ us learn few more examples related to passive voice, active voice. So
he was invited. He invited, he was invited, there is a lot of difference. He invited, it is in active voice. He was invited, it is in passive voice. ಹಾಗಾದರೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಹೇಗೆ ಗುರ್ತಿಡಿಬೇಕಂದ್ರೆ ಒಂದು ಬಿ ಫಾರ್ಮರ್ ಬರುತ್ತೆ, ಅದರ ಪಕ್ಕದಲ್ಲಿ ನೆಕ್ಸ್ಟ್ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರುತ್ತೆ. ಈ ಸಂದರ್ಭದಲ್ಲಿ ನಾವು ಬಿ ಫಾರ್ಮರ್ ಸರಿಯಾಗಿ ಯೂಸ್ ಮಾಡದೇ ಇದ್ದರೆ ಅದು ಅರ್ಥ ಆಗಲ್ಲ, ಅಪಾರ್ಥ ಆಗತ್ತೆ. ನೋಡಿ, ಐ ಇನ್ವೈಟೆಡ್, ನಾನು ಬೇರೆಯವ್ರನ್ನ ಆಹ್ವಾನ ಮಾಡಿದ್ದೇನೆ, ನಮ್ಮ ಮನೆ ಬನ್ನಿ ಅಂತ ಆಮಂತ್ರಣ ಕೊಟ್ಟಿದ್ದೇನೆ. ಐ ಆಮ್ ಇನ್ವೈಟೆಡ್ ಅಂದರೆ ನಾನು ಆಮಂತ್ರಿಸಲ್ಪಟ್ಟಿದ್ದೇನೆ. ಇದು ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತ ನಾವು ಕನ್ನಡದಲ್ಲಿ ಓದಿರ್ತೀವಿ. ಅದೇ ರೀತಿ ಈ ಯಾವಾಗ ನಾವು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಮಾಡಬೇಕಾದಾಗ ಬಿ ಫಾರ್ಮರ್ ಬಂದು ಯೂಸ್ ಮಾಡಲೇಬೇಕು, ಇಲ್ದಿದ್ರೆ ಅರ್ಥ ಆಗಲ್ಲ, ಅದು ಬೇರೆಯೇ ಅರ್ಥ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಎ ಮ್ಯಾನ್ ಕಿಲ್ಡ್, ಎ ಮ್ಯಾನ್ ವಾಸ್ ಕಿಲ್ಡ್. ನೋಡಿ, ಫಸ್ಟ್ ಸೆಂಟೆನ್ಸ್ ಸೆಕೆಂಡ್ ಸೆಂಟೆನ್ಸಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಎ ಮ್ಯಾನ್ ಕಿಲ್ಡ್ ಅಂದರೆ ಆ ಮನುಷ್ಯ ಇನ್ನೊಬ್ಬರನ್ನ ಸಾಯಿಸಿದ್ದಾನೆ ಅಂತ ಅರ್ಥ, ಕೊಂದಿದ್ದಾನೆ. ಎ ಮ್ಯಾನ್ ವಾಸ್ ಕಿಲ್ಡ್ ಅಂದರೆ ಆ ಮನುಷ್ಯ ಬೇರೆಯವರಿಂದ ಕೊಲ್ಲಲ್ಪಟ್ಟಿದ್ದಾನೆ. ವ್ಯತ್ಯಾಸ ತುಂಬ ಆಗುತ್ತೆ. ಈಗ ನೋಡಿ, ಹಿ ಇನ್ವೈಟೆಡ್ ಅಥವಾ ಯಾರೋ ಒಬ್ಬ ವ್ಯಕ್ತಿ, ರಾಮ ಇನ್ವೈಟೆಡ್ ಅಂದರೆ ರಾಮ ಅಂತಕ್ಕಂಥ ಅವರು ಬೇರೆಯವ್ರನ್ನ ಆಮಂತ್ರಿಸಿದ್ದಾರೆ. ರಾಮ ವಾಸ್ ಇನ್ವೈಟೆಡ್ ಬೈ ಸಂಬಡಿ. ದಿಸ್ ಇಸ್ ಸೆಂಟೆನ್ಸ್ ವಿತೌಟ್ ಏಜೆಂಟ್. ಅಂದರೆ ಬೈ ಸಂಬಡಿ ನಾವು ಕೊಟ್ಟಿಲ್ಲ, ಬೈ ಸಂಬಡಿ ನಾವು ಬರೆದಿಲ್ಲ, ಎಕ್ಸಾಮ್ನಲ್ಲಿ ಕೊಡಲಿಕ್ಕಿಲ್ಲ, ಆದರೂ ಗುರ್ತಿಡಿಬೇಕು. ಯಾವುದೇ ಒಂದು ವಾಕ್ಯವನ್ನು ಕೊಟ್ಟಾಗ ಇದು ಆ್ಯಕ್ಟಿವ್ ವಾಯ್ಸಲ್ಲಿದೆನೋ ಪ್ಯಾಸಿವ್ ವಾಯ್ಸಲ್ಲಿದೆನೋ ಅಂತ ಗುರ್ತಿಡಿಯೋದು ಹೇಗೆ ಅಂದರೆ, ಒಂದು ಬಿ ಫಾರ್ಮರ್ ಬರುತ್ತೆ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ ಯಾವುದೇ ವಾಕ್ಯದಲ್ಲಿ. ಸೊ ಬಿ ಫಾರ್ಮರ್ ಬಂದ ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಬಂದರೆ ಅದು ಪ್ಯಾಸಿವ್ ವಾಯ್ಸ್ ಆಗಿರುತ್ತೆ. ಸಮ್ ಎಕ್ಸಾಂಪಲ್ಸ್ ಆರ್ ದೇರ್ ರಿಲೇಟೆಡ್ ಟು ದಿ ಮೇನ್ ವರ್ಬ್ಸ್ ಆರ್ ಪ್ರಿನ್ಸಿಪಲ್ ವರ್ಬ್ಸ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಮೇನ್ ವರ್ಬ್ಸ್ ಆರ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಇಲ್ಲಿ ಒಂದು ಸೆಂಟೆನ್ಸ್ ಕೊಡ್ತಾರೆ, ಎರಡು ಆಪ್ಷನ್ಸ್ ಕೊಡ್ತಾರೆ, ಎರಡರಲ್ಲಿ ಒಂದು ಕರೆಕ್ಟಾಗಿ ಚೂಸ್ ಮಾಡಬೇಕಾಗತ್ತೆ. ಹಿ ಡ್ಯಾಶ್ ಎ ಲೆಸನ್, ರೈಟ್ ಆರ್ ರೈಟ್ಸ್. ಸೊ ಇಲ್ಲಿ ಯಾವುದನ್ನು ಬಳಸಬೇಕು ಅಂತ. ಸೊ ದರ್ ಈಸ್ ಅ ರೂಲ್. ಏನು ರೂಲ್ ಅಂದರೆ, ವೆನ್ ಎವರ್ ದ ಸಬ್ಜೆಕ್ಟ್ ಈಸ್ ಇನ್, ಸಬ್ಜೆಕ್ಟ್ ಅಂದರೆ ಯಾರ ಬಗ್ಗೆ ನಾವು ಮಾತನಾಡುತ್ತೇವೆ, ಯಾವುದರ ಬಗ್ಗೆ ನಾವು ಮಾತನಾಡುತ್ತೇವೆ ಅದು ಸಬ್ಜೆಕ್ಟ್ ಆಗುತ್ತೆ. ಸಜೀವಗಳಿರ್ಬೋದು, ನಿರ್ಜೀವಗಳಿಗಿರ್ಬೋದು. An animate or inanimate of whom we are speaking, of what we are speaking, that becomes subject. ಇಲ್ಲಿ he dash a lesson, ಅವರ ಬಗ್ಗೆ ಮಾತಾಡ್ತಿದ್ವಿ ನಾವು. ಫಾರ್ ಎಕ್ಸಾಂಪಲ್, ಗೋಪಾಲ್ plays a game. Who plays a game? ಗೋಪಾಲ್. We are speaking about ಗೋಪಾಲ್ ಅಂದರೆ ಗೋಪಾಲ್ ಸಬ್ಜೆಕ್ಟ್ ಆಯಿತು. ಒನ್ ಮೋರ್ ಎಕ್ಸಾಂಪಲ್, ಕಾರ್ಸ್ ಆರ್ ಎಕ್ಸಲೆಂಟ್. ವಿ ಆರ್ ಸ್ಪೀಕಿಂಗ್ ಅಬೌಟ್ ಕಾರ್ಸ್, ಇನಾನಿಮೇಟ್ ಆಬ್ಜೆಕ್ಟ್ಸ್ ಇರ್ಬೋದು, ನಿರ್ಜೀವಿಗಳಿರ್ಬೋದು. ಸೊ ಕಾರ್ಸ್ ಅನ್ನೋ ಸಬ್ಜೆಕ್ಟ್. ಸೊ ಸಬ್ಜೆಕ್ಟನ್ನ ಬಗ್ಗೆ ನಾವು ಮಾತಾಡಬೇಕು. ಫಸ್ಟ್ ಪರ್ಸನ್ ಐ, ವಿ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಇವು ಮೂರು ಬಿಟ್ಟು ಮಿಕ್ಕಿದ್ದೆಲ್ಲ ಥರ್ಡ್ ಪರ್ಸನ್. ಐ, ವಿ, ಯು ಬಿಟ್ಟು ಮಿಕ್ಕಿದ್ದೆಲ್ಲ ಥರ್ಡ್ ಪರ್ಸನ್ ಆಗುತ್ತೆ. ಐ ಎಂಬುದು ಫಸ್ಟ್ ಪರ್ಸನ್ ಸಿಂಗ್ಯುಲರ್, ವಿ ಫಸ್ಟ್ ಪರ್ಸನ್ ಪ್ಲೂರಲ್, ಯು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಆ್ಯಂಡ್ ರಿಮೈನಿಂಗ್ ಆಲ್ ಥರ್ಡ್ ಪರ್ಸನ್. ಪ್ರೆಸೆಂಟ್ ಟೆನ್ಸಲ್ಲಿ ಸೆಂಟೆನ್ಸ್ ಇದ್ದರೆ, ಮತ್ತು ವರ್ಬ್ ಪ್ರೆಸೆಂಟ್ ಫಾರ್ಮ್ ಆಗಿದ್ದು. When the subject is in third person singular and the verb is present form, then the verb should be suffixed by s or es. For example, he writes, write ಇದ್ದಿದ್ದು ಏನಂತ ಬರೀಬೇಕು, writes. Commonly listed verbs generally given in the book, grammar book, all they are in the plural form. Write, wrote, written, eat, ate, eaten, go, went, gone, come, came, come, drive, drove, driven. ಇವೆಲ್ಲ ಸಿಂಗ್ಯುಲರ್ ವರ್ಬಲ್ಲಿ ಇರಲ್ಲ, ಪ್ಲೂರಲ್ ವರ್ಬಲ್ಲಿ ಇರುತ್ತೆ. ಅದು ಸಿಂಗ್ಯುಲರ್ ಮಾಡ್ಕೋಬೇಕು ನಾವು. ಈಟ್ ಇದ್ದರೆ ಈಟ್ಸ್ ಮಾಡ್ಕೋಬೇಕು. ಹಿ ಈಟ್ ಎ ಫ್ರೂಟ್, ರಾಂಗ್, ಹಿ ಈಟ್ಸ್ ಎ ಫ್ರೂಟ್. ಶಿ ರೀಡ್ ಎ ಬುಕ್, ರಾಂಗ್, ಶಿ ರೀಡ್ಸ್ ಎ ಬುಕ್. ಹಾಗಾಗಿ ವರ್ಬ್ಗಳನ್ನು ನಾವು ಸಫಿಕ್ಸ್ ಮಾಡಬೇಕಾಗತ್ತೆ. ಹೇಗೆ ನೋಡ್ರಿ, ಹಿ ರೈಟ್ ಅನ್ನಬಾರ್ದು, ಏನನ್ನಬೇಕು, ರೈಟ್ಸ್. ಯಾವಾಗ ಅನ್ಬೇಕಂದ್ರೆ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಏಕವಚನದಲ್ಲಿದ್ದು ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಆಗಿದ್ದು ಮತ್ತು ಈ ಕೊಟ್ಟಿರ್ತಕ್ಕಂಥ ವರ್ಬ್ಗಳು ಪ್ರೆಸೆಂಟ್ ಫಾರ್ಮಲ್ಲಿದ್ದಾಗ ವರ್ಬಿಗೆ ಎಸ್ ಅಥವಾ ಇ ಎಸ್ ಅನ್ನು ಸೇರಿಸಬೇಕು. ಒನ್ ಮೋರ್ ಎಕ್ಸಾಂಪಲ್, ಶಿ ಡ್ಯಾಶ್ ಗಿವ್ಸ್ ಆರ್ ಗಿವ್. ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಗಿವ್ ಅನ್ನೋದು present form. We should always observe the number of the
subject, that is he, she, it, singular, and the tense of the verb, then we'll have to use s or es suffix must be used. Sometimes go, they give go, go, then you will have to add suffix es, goes, go, goes, do, does, do, do, and does becomes does. So here, second example, she dash a bag, gives is the correct answer. She gives a bag. Girls, here, see that the subject is plural. Then you must see that when the subject is plural, then you should speak draw. Plural verb. Draw is a plural verb. Draws is a singular verb. Here plural is there, therefore you will have to pick draw. Boys dash the bench. Boys dash the bench. Boys brings bench or bring the bench. Bring the bench, because boys is a plural, the subject is in plural, and therefore you will have to use plural verb bring. He writes a lesson. Writes is a singular verb. He is third person singular, and it is in the write is a present form of, therefore we are using writes. She gives is a singular verb, because she is the third person singular and the verb is in the present form, therefore we are using suffix s. She gives a bag. Girls draw the diagrams. So here, whenever we get a plural noun, then we should use the plural form of the verb draw only. Girls draw the diagrams. Boys bring the bench. Boys is the third person plural, therefore we are using plural present form or base bring. Boys bring the bench. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.